ಹಾಯ್, ಎಲ್ಲರೂ ಹೆಂಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಕ್ಯಾಪ್ಷನ್ ನೋಡಿದ್ರಲ್ಲ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಇದು ಮಾಡಿರೋದು ಎಲ್ಲರ ಮನೆ ಮೇಲಿದೆ, ನಾವು ಟೆಂಪ್ರವರಿಯಾಗಿ ಭೂಮಿ ಮೇಲಿದ್ದೀವಿ ಅಂತ. ನಾನು ಅದನ್ನು ತಂದು ನಾನು ಡೈಲಿ ಬ್ಲಾಗ್ ಕ್ಯಾಪ್ಷನ್ ಇಟ್ಟಿದ್ದೀನಿ. ಅಂದರೆ ಭೂಮಿ ಮೇಲೆ ಎಲ್ಲರಿಗೂ ನನ್ನ ಮನೆ ಅಂತಿರುತ್ತೆ ಸಹಜವಾಗಿ. ನಮಗೂ ಒಂದು ಸ್ವಂತ ಮನೆ ಅಂತಿದೆ. ಇಲ್ಲಿಗೆ ಟೆಂಪ್ರವರಿಯಾಗಿ ಒಂದು 5-6 ತಿಂಗಳಿಗೆ ಇದ್ದೀವಿ ಅಂದರೆ ಬೆಳಗ್ಗೆ ಬರ್ತೀವಿ, ಸಾಯಂಕಾಲ ಹೋಗ್ತೀವಿ. ನನ್ನ ಸೊಸೆ ಇಲ್ಲಿ ಕಾಲೇಜಲ್ಲಿ ಕೆಲಸ ಮಾಡ್ತಾಳೆ, ಕ್ವಾರ್ಟರ್ಸಲ್ಲಿ ಮನೆ ಮಾಡಿದ್ದಾಳೆ ಮಗನಿಗೋಸ್ಕರ. ಮಗ ಈಗ 6 ತಿಂಗಳು ನನ್ನ ಮೊಮ್ಮಗನಿಗೆ. ಅವನಿನ್ನ ಹಾಲು ಕುಡಿತಾನಲ್ಲ, ಏನು ತಿನ್ನಲ್ಲ. ಅದಕ್ಕೆ ಒಂದು 2 ಡಬ್ಬರಿಗೆ ಒಂದ್ಸಲ ಬಂದು ಹಾಲು ಕುಡಿಸಿ ಹೋಗ್ತಾಳೆ. ಅದಕ್ಕೆ ಅಂತ ಮನೆ ಮಾಡಿರೋದು. ನಾನು ಅದಕ್ಕೆ ಅಂತ ಇಲ್ಲಿ ಬಂದಿದ್ದೀನಿ. ಸಾಯಂಕಾಲ ನನ್ನ ಮಗ ಬಂದಮೇಲೆ ಅವನು, ನಾನು, ಸೊಸೆ, ಮೊಮ್ಮಗನ್ನ ಕರ್ಕೊಂಡು ತಿರ್ಗಾ ಊರಿಗೆ ಹೋಗ್ತೀವಿ. ಅದಕ್ಕೆ ಈ ಕ್ಯಾಪ್ಷನ್ ಇಟ್ಟಿದ್ದೀನಿ. ಚೆನ್ನಾಗಿದೆ ಅಲ್ಲ? ಬನ್ನಿ, ಇವತ್ತು ಡೈಲಿ ವ್ಲಾಗಲ್ಲಿ ನಾನು ಏನೇನು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ ನೋಡಿ, ಮನೇಲಿ ಇದ್ದಿದ್ದು ಮಿಷಿನ್ ತಂದು ಇಲ್ಲಿ ಇಟ್ಕೊಂಡಿದ್ದೀನಿ ಟೈಮ್ ಪಾಸ್ಗೆ. ಮಲಗಿದಾಗ ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಟೈಮ್ ಪಾಸ್ ಆಗಬೇಕಲ್ಲ ಸಾಯಂಕಾಲದವರೆಗೂ. ನೋಡಿ, ಅನ್ನ ಆಗಿದೆ. ಮನೆಯಿಂದ ತಂದಿದ್ದ ಸಾರನ್ನ ಸ್ವಲ್ಪ ಬಿಸಿ ಮಾಡಿಟ್ಟಿದ್ದೀನಿ. ಬರ್ತಳಿಗೆ ಟೈಮ್ ಆಯಿತು, ಊಟ ಟೈಮ್. ಬರ್ತಳಿಗ ಊಟ ಮಾಡಿ ಮಗನ್ನ ಮಲಗಿಸಿ ಹಾಲು ಕುಡಿಸಿ ಮಲಗಿಸಿ ಹೋಗಿದ್ದಾಳೆ. ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಾಕ್ಬಿಡ್ತೀನಿ. ನೀರು ಕಾಯಿಸಿ ಮೊಮ್ಮಗಳಿಗೆ ಸ್ನಾನ ಮಾಡಿಸಿದ್ರೆ ಮುಗಿತು, ಏನಿಲ್ಲ ಕೆಲಸ. ನಮ್ಮೂರಲ್ಲಿ ಯಾವಾಗಲೂ ಆಚರಣೆ ಜಾಸ್ತಿ ಇರ್ತಿತ್ತು ಅಂದರೆ ನಮ್ಮನೆ ಹತ್ರ ಮರಗಳಿದ್ದಾವೆ. ಮನೆಗೂ ಅಂಗಡಿ ಕಡೆ ಇದೆ ನಮ್ಮದು. ಈಗ ಅಂಗಡಿ ಬಾಗ್ಲಾಕಿದ್ದೀವಿ, ಅಂಗಡಿಗೂ ಮನೆಗೂ ಓಡಾಡ್ತಿರ್ತದೆ. ಇಲ್ಲಿ 4 ಗೋಡೆ ಮಧ್ಯೆ ಕೂಡ ಇರ್ತೀವಲ್ಲ, ಅದು ನಮಗೆ ಸ್ವಲ್ಪ ರೂಢಿ ಕಡಿಮೆ, ಒಳಗೆ ಇದ್ದು. ಆದರೂ ಇವಾಗ ಮೊಮ್ಮಗನಿಗೋಸ್ಕರ ಕೆಲವು ತಿಂಗಳಿದ್ರೆ ಆಮೇಲೆ ಇನ್ನೇನಿರುತ್ತೆ ನಮ್ಮ ಜಾಗಕ್ಕೆ ನಾವು ಹೋಗೋದು. ಎದ್ದ ಅನ್ಸುತ್ತೆ, ನೋಡ್ತೀನಿ. ಸೌಂಡ್ ಮಾಡ್ತಾಯಿದ್ದೆ ನಾನು. ಓನಮ್ಮ, ಓನ ಇಕ್ಷ್ವಾಕು, ಓನ್ ಚಾಮುಲೆ, ಓನು ಅಮ್ಮ ಬೈತಾಳೆ ಮಗನೇ. ನಾನು ತೋಚಿದ್ರೆ ಬಾಡಂತೆ, ದೃಷ್ಟಿ ಆಗುತ್ತೆ ಅಂತಾಳೆ. ಪುತಾನಿ ಕಾಲು ತೋಚ್ಬೋದಂತೆ ಬೇಕಂದ್ರೆ. ಅಪ್ಪುಲೆ, ಓನಮ್ಮ, ಓನು ಬಂಗಾರಿ, ಓನಪ್ಪ. ನಾನು ನೆಗಡಿ ಹಬ್ಬಿಟ್ಟೈತೆ ಚಾಮಿಗೆ, ಗೊರ ಅಂತಾನೆ. ಮಗ ಬಂದ. ಸರಿ, ಬಾಯ್ ಫ್ರೆಂಡ್ಸ್, ಬಾಯ್.